ಫ್ರೆಂಡ್ಸ್, ಇವತ್ತು ನಾನು ಇನ್ನೊಂದು ರಿಂಗ್ ಬ್ಲೇಡ್ ಯೂಸ್ ಮಾಡಿ ಬೇಬಿ ಕುಚ್ಚನ್ನ ಈ ಡಬಲ್ ಕಲರ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಇಷ್ಟೇ ಮಾಡಿ ತೋರಿಸಿದೆ. ಇದು ಸಿಂಗಲ್ ಕಲರ್ ಮತ್ತು ರಿಂಗ್ ಬೀಡನ್ನ ಯೂಸ್ ಮಾಡಿ ಇವತ್ತು ಡಬಲ್ ಕಲರ್ ಯೂಸ್ ಮಾಡಿ ತೋರಿಸ್ತೇನೆ. ಇದನ್ನು ನಾವು ಹೀಗೆ ಕಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟೆ, ಅದು ಆಲ್ರೆಡಿ ಒಂದು ಸರಿ ತೋರಿಸಿದ್ದೆ ಅಲ್ಲ, ಅದಕ್ಕೆ ನಾವು ಹಿಂಗೆ ಕಟ್ ಮಾಡ್ಕೊಳ್ಳೋಣ. ಹೀಗೆ ಮತ್ತು ಈ ರಿಂಗಿಂಗ್ ಬೀಡ್ಗೆ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ನೋಡಿ ಜಾಯಿನ್ ಮಾಡಿ ಹೀಗೆ ಲಾಕ್ ಮಾಡ್ತೀನಿ ಝರಿ ಥ್ರೆಡ್. ಹೀಗೆ ಬರುತ್ತೆ. ನಾವು ಈ ಪಿಂಕ್ ಕಲರ್ನ ಸ್ವಲ್ಪ ಲೆಂತ್ ಮಾಡ್ಕೊಳ್ಬೇಕಿತ್ತು. ನಾನು ಸ್ಯಾಂಪಲ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಲೆಂತ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಲೆಂತ್ ಬೇಡ ಅಂದರೆ ಇಷ್ಟೇ ಶಾರ್ಟ್ ಸಾಕು. ಶಾರ್ಟ್ ಇದ್ರೇ ಚೆಂದಾಗಿದೆ. ನೋಡಿ, ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಡಬಲ್ ಕಲರ್. ನಾನು ಟೇಪ್ ಏನು ಯೂಸ್ ಮಾಡ್ತಾಯಿಲ್ಲ, ಹೀಗೆ ಮೆಜರ್ ತಗೋತಾ ಇದ್ದೀನಿ. ತಂಬಲ್ಲೇ ಬೈ ಚಾನ್ಸ್ ಹಿಂಗೆ ಬಂದಿಲ್ಲ ಅಂದರೆ ನೀಡಲ್ ಕ್ರೋಸೆಟ್ ಕಡ್ಡಿ ಉಂಟಲ್ಲ, ಅದನ್ನು ಬೇಕಿದ್ರೆ ನಾವು ಹೀಗೆ ಹೋಲ್ ಮಾಡ್ಕೋಬೋದು. ಹೀಗೆ ಬೇಗ ಆಗುತ್ತೆ. ನೋಡಿ, ಇದಕ್ಕೆ ನಾವು ರಿಂಗ್ ಬೀಡನ್ನು ಯೂಸ್ ಮಾಡ್ತೀನಿ. ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಇದರೊಳಗಡೆ ಇನ್ನೊಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ಬೋದು, ಬಟ್ ನಾನು ಇದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಹಿಂದೆ ಲಾಕ್ ಮಾಡ್ಕೊಳ್ಳೋಣ. ಹಿಂಗೆ ಡೌನ್ಗೆ ರಿಂಗ್ ಬಿಟ್ಬಿಟ್ಟು ಇಲ್ಲಿಗೆ ಈ ರೀತಿ ಮತ್ತೊಂದು ಕಲರ್ನ ಯೂಸ್ ಮಾಡೋಣ. ಇನ್ನೊಬ್ಬರು ಗ್ಲೂನ ಅಂಟಿಸ್ಬಿಟ್ಟು ತುದಿಗೆ ಹೀಗೆ ಎಳ್ಕೊಳ್ತಾರೆ, ಬಟ್ ಬೇಗ ಆಗ್ತದೆ ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಸ್ಯಾರಿ ಹಾಕೊಂಡು ನೋಡುವ. ನಾನು ಇದು ಸ್ಯಾಂಪಲ್ ತೋರಿಸ್ತಾ ಇರೋದು. ಇಲ್ಲಿ ಈಗ ನಾವು ಫಸ್ಟ್ ಒನ್ಗೆ ಇಲ್ಲಿ ಮಾಡಿದ್ದೀವಲ್ಲ, ಸೆಕೆಂಡ್ ಒನ್ಗೆ ಇದ್ರ ಕೆಳಗಡೆ ಹೀಗೆ ಮಾಡ್ಕೊಳ್ಳೋದು. ನೋಡಿ, ಹೀಗೆ ಬರುತ್ತೆ. ಇದರ ಹಿಂದಗಡೆ ಹೀಗೆ ಲಾಕ್ ಮಾಡ್ಕೊಳ್ಳೋಣ.
ತುಂಬ ಲೆಂತ್ ಬೇಡ ಫ್ರೆಂಡ್ಸ್, ಏಕೆಂದರೆ ಇಲ್ಲಿ 2 ಕಲರ್ ಇರೋದ್ರಿಂದ ಇನ್ನೂ ಒಂದು ಡಿಸೈನ್ ಮಾಡ್ಕೊಳ್ಬೋದು. ಈ ಕೆಳಗಡೆ ಪಿಂಕ್ ಕಲರ್ ಇದೆಯಲ್ಲ, ಅದನ್ನು ಸ್ವಲ್ಪ ಲೆಂತಿಯಾಗಿ ಕೆಳಗಡೆ ಸ್ವಲ್ಪ ಬಿಟ್ಟು ಇದನ್ನು ಶಾರ್ಟ್ ಮಾಡ್ಬೋದು. ಬಟ್ ಇದೊಂದು ಡಿಸೈನ್ ಚೆನ್ನಾಗಿದೆ ಅಂತ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕಾಣುತ್ತೆ.